ಟೀಮು ವರ್ಕ್ ಮಾಡ್ತಾ ಇತ್ತು, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇತ್ತು. ಏಕಾಏಕಿ ನಿನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ವಿಡಿಯೋ ಹೇಳಿಕೆ ಬಿಡುಗಡೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕಳೆದ 4-5 ತಿಂಗಳಿಂದ ನಾವು ಆ್ಯಕ್ಟಿವ್ ಆಗಿ ಖಾನಾಪುರ ತಾಲೂಕಿನಲ್ಲಿ DCC ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ. ಅದು ಸತ್ಯ. ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು. ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು DCC ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ. ಸುಮಾರು 1 ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದು ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧರದೇವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗ ಲಾಸ್ಟ್ ಟೈಮ್ ಹಿಂಗೆ ಆಯ್ತು. ಲಾಸ್ಟ್ ಟೈಮ್ ಬೆಳಗಾವಿಯಿಂದ ಟ್ರೈ ಮಾಡಿದರೆ ಕೊನೆಗಳಿಗೆ ವಾಪಸ್ ಬಂದಿದ್ದು ನಾವು DCC ಬ್ಯಾಂಕ್ ಹೋಗೋ ಟೈಮ್ ಕೂಡಿ ಬಂದಿಲ್ಲ. ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ. ನಮಗಿನ್ನೂ ವಯಸ್ಸು ಭಾಳ ಸಣ್ಣದೈತಿ. ಅವಕಾಶಗಳು ಸಾಕಷ್ಟು ಬರ್ತಾವೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕಾಕತಿ. ಅದನ್ನು ಕೇಳಿದಾಗ ನಮ್ಗೆ ಅವಕಾಶಗಳು ಬರ್ತಾವೆ. ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು. ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತೂ ಇರ್ತೈತಿ. ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ಧ ಇದ್ದೀವಿ. ಮತ್ತು ಫರ್ದರ್ ನಿಮ್ಗೆ ಏನೋ ಕ್ಲಾರಿಫಿಕೇಷನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು. ಮತ್ತು ಅವ್ರು ಏನೋ ಸಂಪರ್ಕ ಮಾಡಿದಲ್ಲಿ ಅವ್ರು ನಿಮ್ಗೆ ಫರ್ದರ್ ಕ್ಲಾರಿಫಿಕೇಷನ್ ಕೊಡ್ತಾರೆ. ಈಗ ರಾಜ್ಯ ಕಳೆದ 1 ತಿಂಗಳಿಂದ ಮಾತುಕತೆ ಆಗಿತ್ತು. ಏನು ರಾಜ್ಯ ಸೂತ್ರ ಏನು? ಈಗ ಸದ್ಯಕ್ಕೆ ರಾಜ್ಯ ಸೂತ್ರ ಅನ್ನೋದಕ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಐತಿ ಆ ನಿರ್ಧಾರ ತೊಗೊಂಡಿದ್ದೀವಿ. ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೀವಿ. ಮತ್ತು ಇನ್ನೂ ಸಾಕಷ್ಟು ಅವಕಾಶಗಳು ಇರುತ್ತವೆ. ಅಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ನಿಂದಿರ್ತಾರೆ ಅಂತ ನಮಗೆ ಭರವಸೆ ಐತಿ. ಅವರೇ ಸೂಚನೆ ಕೊಟ್ಟಿದ್ರು ಅಂತ ರಾಜಕೀಯ ಇಲ್ಲ, ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತೊಗೊಂಡ್ರೆ ಸೂಕ್ತ ಅಂತ ಇರ್ತೈತಲ್ಲ ಆ ನಿರ್ಧಾರ ತೊಗೊಳ್ಬೇಕಾಗತ್ತೆ. ಸರಿ, ಏನು ಖಾನಾಪುರ ಆಯ್ತು, ಈಗ ಗ್ರಾಮೀಣದಲ್ಲಿ ಏನು ಥರವನ್ನು ಗ್ರಾಮೀಣದಿಂದ ಏನೂ ಚರ್ಚೆ ಆಗಿಲ್ಲ. ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ. ಹೌದೌದು, ನಮ್ದಲ್ಲಿ ಇಲ್ಲ, ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ. ಅದಕ್ಕಿಂತ ಚರ್ಚೆ ಆಗಬೇಕು. ಸಾಕಷ್ಟು ಟೈಮ್ ಐತಿ. ಎಲ್ಲ ಚರ್ಚೆಯಾಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಕತಿ. ಇಲ್ಲಿ ಹೊರಗಿನವ್ರು ಒಳಗಿನವರು ಅಂತ ಏನಾಗೋದಿಲ್ಲ. ಒಟ್ಟು ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೊಗೋತಾರೆ. ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಕ್ಕೆ ಹೋಗ್ಬೇಡ್ರಿ. ಎಲ್ಲ ಒಳ್ಳೇದಾಗೈತಿ. ಅವ್ರು ತೊಗೊಂಡಿದ್ದ ನಿರ್ಧಾರ ಚಲೋ ಐತಿ. ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ. ಎಲ್ಲ ಸರಿ ಐತಿ. ಮುಂಬರುವಂಥ ದಿನದಲ್ಲಿ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಐತ್ರಲ್ಲ, ಇದು ಹಿಂಗೆ ಚಂದ ಇದ್ರೆ ನಮಗೂ ಎಲ್ಲ ಚಲೋ, ಎಲ್ಲರಿಗೂ ಚಲೋ. ಅಭ್ಯರ್ಥಿ ಯಾರು ಸರ್? ಎಲ್ಲಿ ಖಾನಾಪುರದ ನಮ್ಗೇನು ಗೊತ್ತಿಲ್ಲ. ಈಗೇನು ನಮಗೇನು ಖಾನಾಪುರದೇನು ಗೊತ್ತಿಲ್ಲ. ಆದ್ರೆ ಬಟ್ ಖಾನಾಪುರ ತಾಲೂಕಿನ ಕೆಲಸಗಳಿರ್ಬೋದು, ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು, ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ MLC ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ. ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ. ನಮ್ಮ ಸರ್ಕಾರ ಐತಿ, ಪಾಲಕ ಮಂತ್ರಿನೂ ಸಹಕಾರ ಕೊಡ್ತಾರೆ. ನಮ್ಮ ಕೆಲಸಗಳು ಮುಂದುವರಿತಾವೆ. ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ, ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವೆ. ಇಷ್ಟು ನಿಮ್ಗೆ ಸಹಕಾರ ಕೊಟ್ಟ ಕಾರ್ಯಕರ್ತರು ಎಲ್ಲರೂ ನಮ್ಮ ಜೊತೆನೇ ಅದಾರ. ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ. ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ. ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರ್ತೀನಿ. ಅವ್ರನ್ನೂ ಎಲ್ಲರನ್ನೂ ಕಾನ್ಫಿಡೆನ್ಸ್ನಾಗ ತೊಗೋತೀವಿ. ಅವ್ರನ್ನೂ ಕಾನ್ಫಿಡೆನ್ಸ್ನಾಗ ತೊಗೊಂಡು ನಮ್ಮ ಕೆಲಸಗಳನ್ನ ನಾವು ಪ್ರಾರಂಭ ಬಿಡ್ತೇವೆ. ಈಗ ನೋಡಿ ಸರ್, ನೀವು 6 ತಿಂಗಳಿಂದ ತಯಾರಿ ಮಾಡ್ಬೋದು. ಈಗ ಅಲ್ಟಿಮೇಟ್ ಅಲ್ಲಿ ಹೋದ ಹೇಳಬೇಕು, ಇಲ್ಲ ನಿಮಗೆ ನಿಲ್ಲಬೇಕು ಅಂತ ಒತ್ತಡ ಆಗಕತ್ರ ಏನು ಮಾಡ್ತೀವಿ? ಇಲ್ಲ, ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೇವೆ ರೀ. ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ತೊಗೊಂಡಿದ್ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನ್ಸೋದಿಲ್ಲ. ಅವ್ರು ನಿರ್ಧಾರ ತೊಗೊಂಡಿದ್ದಾರೋ ಆ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಮುಂದಿನ ದಿನಮಾನದಾಗ ಏನು ಮಾಡಬೇಕು ಅದನ್ನು ಚರ್ಚೆ ಮಾಡ್ತೀವಿ. ಎಸ್, ಥ್ಯಾಂಕ್ಸ್.